ಕುಟುಂಬದಿಂದ ಬಂದಂಥವ್ರು ಇದ್ದಾರೆ, ಹಿಂದುಳಿದವರು ಇದ್ದಾರೆ. ಹೀಗಿದ್ದಾಗ ಇವರು ಈ ದೇಶಕ್ಕೆ ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾವೆ ಅನ್ನೋದು ಗೊತ್ತಿಲ್ಲ ಅಂತಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈಸ್ ಎ ಶ್ರೂಡ್ ಮ್ಯಾನ್ ಮತ್ತು ಅನುಭವಸ್ಥ. ಹೀಗಾಗಿ ಅವರು ಮನಸ್ಸು ಮಾಡಿದರೆ ಇಡೀ ರಾಜ್ಯದ ಎಲ್ಲರಿಗೂ ಎಲ್ಲ ಯುವಕರು ಉದ್ಯೋಗ ಸಿಗುವಂಥದ್ದು. ಜೊತೆಗೆ ಎಲ್ಲರೂ ಒಕ್ಕಲ್ತನವನ್ನು ಅಂದ್ರೆ ಅಗ್ರಿಕಲ್ಚರ್ ಪ್ರೀತಿ ಮಾಡುವಂಥ ಜನ ಹೆಚ್ಚಾಗ್ತಾರೆ ಅನ್ನೋದು ಎರಡು ಮಾತಿಲ್ಲ. ಯಾಕಂದ್ರೆ ಈ ಒಕ್ಕಲ್ತನ ಮಾಡೋರು ಲಾಭ ಇಲ್ಲ ಅಂತೇಳಿ ಈಗಾಗಲೇ ಯುವ ಜನತೆ ಸಿಕ್ಕಾಗಿಬಿಟ್ಟದ. ಅದು ಏನು ಮಾಡೋದ್ರಿ, ಹೊಟ್ಟೆಗೆ ನೆತ್ತಿಗೆ ಅಷ್ಟೇ ಅದ, ಜಾಸ್ತಿ ಅಲ್ಲ, ಮಲ್ಲಿಗೂ ತರೋದಿಲ್ಲ ಅದು ಅನ್ನುವಂಗೆ. ಅಂದ್ರೆ ಲಾಭದ ಉದ್ಯೋಗ ಅಲ್ಲ. ಅದಕ್ಕೆ ಯಾರೂ ಅಗ್ರಿಕಲ್ಚರ್ ಒಳಗೆ ಒಳ್ಳೆ ಅಂತಾರೆ. ಇವತ್ತು ಹೆಣ್ಣು ಕೊಡಿಸ್ತೈತಿ ಇಲ್ಲ ಅಂತಾರೆ. ಏನು ಮಾಡ್ತಾನೆ ರೀ, ನಮ್ದು 20 ಎಕರೆ ಭೂಮಿ ಐತ್ರಿ, ಬ್ಯಾಡ್ರಿ. ಯಾಕಂದ್ರೆ ಮತ್ತೆ ನಮ್ಮ ಮಗಳು ಬಂದಪ್ಪ ಅಂದ್ರೆ ಈ ಕಸ ತೆಗಿ ಮತ್ತೇನು ಮಾಡು, ದುಡಿ ಮುಂಜಾನೆ ಸಂಜಾನಕ ದುಡಿದು ಎಷ್ಟು ತಗೋ, ಆರಾಮದಿಲ್ಲಪ್ಪ, ಫಸ್ಟ್ ಕ್ಲಾಸ್ ಗಾಳಿ ಬರ್ತದೆ, ತೆಂಗಿನ ಗಿಡಗಳಿದ್ದಾವೆ, ನೀರು ಕುಡಿ, ಮತ್ತೇನು ಮಾಡೋ ಮಾತಾಡ್ತೀವಿ ನಾವೆಲ್ಲ. ಹೊಲ ಐತ್ರಿ, ಭಾಳ ಆರಾಮ ಮಾಡ್ರಿ, ಆರೋಗ್ಯ ಭಾಳ ಚಲೋ ಇರ್ತದೆ. ಬದುಕ ಸ್ವಚ್ಛ ಆಗೋದಿಲ್ಲ, ಲಾಭ ಆಗೋದಿಲ್ಲ, ಲಾಭ ಇಲ್ಲ. ಅಷ್ಟ ಒಳ್ಳೆಯದೊಂದಿಷ್ಟು ಸೀರೆ, ಒಳ್ಳೆಯದೊಂದಿಷ್ಟು ಏನಪ್ಪ ಅಂತಂದ್ರೆ ಧೋತ್ರ ಅಥವಾ ಪ್ಯಾಂಟ ಶರ್ಟ ಇರ್ಬೋದಿಲ್ಲ ಅಂತಲ್ಲ. ಒಂದೇನು 2 ವೀಲರ್, ಒಂದು ಗಾಡಿ, ಭಾಳಪ್ಪ ಅಂತಂದ್ರೆ ಭಾಳ ಒಂದು 10-20 ಎಕರೆ ಭೂಮಿ ಇದ್ರೆ ಒಂದು ಟ್ರ್ಯಾಕ್ಟರ. ಮತ್ತು ಇದು ನೋಡಿದ್ರೆ 10-20 ಎಕರೆ ಭೂಮಿ ಇದ್ದಾವ ನಿಜವಾಗಿಯೂ ಕಾರ್ ಗಾಡಿ ಮೇಂಟೈನ್ ಮಾಡಬೇಕು. ಅದು ಎಷ್ಟು ಜನ ರೈತರು ಕಾರ್ ಗಾಡಿ ಮೇಂಟೈನ್ ಮಾಡ್ತಾರೆ? ಎಷ್ಟು ಜನ ಇವತ್ತಿನ ರೈತರು ಕೇವಲ ಒಕ್ಕಲ್ತನ ಮಾಡಿ ವಿಮಾನದಲ್ಲಿ ಅಡ್ಡಾಡಿ ಬಂದಿದ್ದಾರೆ? ಒಮ್ಮೆ ಹೇಳ್ರಿ, ನೋಡೋದು ಲೆಕ್ಕ ಮಾಡಿರಿ. ಪೂರ್ತಿ 1-2 ಎಕರೆ ಭೂಮಿ